ನಮಸ್ಕಾರ ಗುರುಗಳೇ. ನನ್ನ ಹೆಸರು ರಘುನಾಥ್, ಬೆಂಗಳೂರಿನಿಂದ ಮಾತಾಡ್ತಾ ಇದ್ದೀನಿ. ರಾಮಾಯಣದಲ್ಲಿ ಶ್ರೀರಾಮರೇ ಶ್ರೀ ವಿಷ್ಣುವಿನ ಅವತಾರವಾಗಿದ್ದು, ರಾವಣನ ಸಂಹಾರ ಮಾಡಲು ಆದಿತ್ಯ ಹೃದಯವನ್ನು ಪಠನೆ ಮಾಡಿ ಅದರಿಂದ ವಿಶೇಷ ಶಕ್ತಿಯನ್ನು ಪಡೆಯುವ ಅವಶ್ಯಕತೆಯ ಬಗ್ಗೆ ತಾವು ತಿಳಿಸಿಕೊಡಬೇಕಾಗಿ ವಿನಂತಿ. ಧನ್ಯವಾದಗಳು ಗುರುಗಳೇ. ನಮಸ್ಕಾರ ಗುರುಗಳಿಗೆ ಕೋಟಿ ಕೋಟಿ ವಂದನೆಗಳು. ನನ್ನ ಪ್ರಶ್ನೆ ಇದಾಗಿದೆ. ಶ್ರೀರಾಮಚಂದ್ರರು ದೇವರು ಅಂತ ಪೂಜೆ ಮಾಡ್ತೀವಿ, ಆದರೆ ಅವ್ರಿಗೆ ಇಷ್ಟೊಂದೆಲ್ಲ ತೊಂದರೆ ಬಂತು, ಸೀತಾ ಅಪಹರಣ ಆಯಿತು, ಇಷ್ಟೆಲ್ಲ. ಆದರೆ ದೇವರಾಗಿದ್ದರೆ ಒಂದು ಸೆಕೆಂಡಲ್ಲೆಲ್ಲ ಮುಗಿಸ್ಕೋಬೋದಾಗಿತ್ತಲ್ಲ, ಯಾಕೆ ಹೀಗಾಯಿತು? ಸನ್ಮಾನ್ಯ ರಘುನಾಥ್ ಹಾಗೂ ಶ್ರೀಮತಿ ಸರೋಜಾ ಅವರಿಗೆ ನಮಸ್ಕಾರ. ಇಬ್ಬರದು ಒಂದೇ ತರಹದ ಪ್ರಶ್ನೆ, ಅದಕ್ಕೆ ಇಬ್ಬರದನ್ನು ಒಟ್ಟಿಗೆ ತಗೊಂಡಿದ್ದೀನಿ. ಶ್ರೀಮತಿ ಸರೋಜಾ ಅವರಿಗೆ ಸಂಪೂರ್ಣವಾಗಿ ರಾಮಾವತಾರದ ಹಿನ್ನೆಲೆಯಲ್ಲಿನ ಪ್ರಶ್ನೆ ಅಂದರೆ, ಶ್ರೀರಾಮರು ದೇವರಾಗಿದ್ದರೆ ಇಷ್ಟೆಲ್ಲ ಕಷ್ಟ ಅನುಭವಿಸಿ ಒದ್ದಾಡಿಕೊಂಡು ಯಾಕಪ್ಪ ಕಷ್ಟಪಡಬೇಕಾಗಿತ್ತು? ದೇವರಾದರೆ ಫೌಂಡ್ ಠಟ್ ಠಟ್ ಅಂತ ಏನೋ ಒಂದು ಮಂತ್ರ ಹಾಕಿ ಎಲ್ಲ ಪರಿಹಾರ ಮಾಡ್ಕೊಂಡು ಬಿಡ್ಬೋದಾಗಿತ್ತಲ್ಲ. ಅಂದರೆ ಅವರ ಪ್ರಶ್ನೆಯಲ್ಲಿ ದೇವರಾಗಿದ್ದರೆ ಅವರು ದೇವರೋ ಅನ್ನೋದನ್ನು ನಾನು ಮೊದಲು ಚಿಂತನೆ ಮಾಡಬೇಕು. ಇನ್ನು ಸನ್ಮಾನ್ಯ ರಘುನಾಥ್ ಅವರಿಗೆ ಅವರು ದೇವರು, ಅವರು ವಿಷ್ಣು ಅಂತ ಒಪ್ಪಿಕೊಂಡು ಬಿಟ್ಟಿದ್ದಾರೆ. ದೇವರಾಗಿದ್ದರೂ ನಾರಾಯಣನೇ ಆಗಿದ್ದರೂ ಅದು ಯಾಕೆ ಆದಿತ್ಯ ಹೃದಯವನ್ನು ಒಬ್ಬ ಋಷಿಯಿಂದ ಕಲಿಬೇಕಾಯಿತು? ಅವರೇ ಸ್ವಯಂ ನಾರಾಯಣ ಆಗಿರಬೇಕಾಗಿದ್ದರೆ, ಆ ನಾರಾಯಣನ ಅಂಶವೇ ಇಲ್ಲಿ ಸೂರ್ಯನಾರಾಯಣ ಆಗಿರಬೇಕಾಗಿದ್ದರೆ, ಆ ಸೂರ್ಯನಾರಾಯಣನ ಆದಿತ್ಯ ಹೃದಯವನ್ನು ಅಗಸ್ತ್ಯ ಮಹರ್ಷಿಗಳಿಂದ ಕೇಳಿ ಕಲಿಯಬೇಕಾಯಿತೋ ಅನ್ನತಕ್ಕಂಥ ಪುಟ್ಟ ಅಸಮಾಧಾನ ಇದೆ. ಹೀಗಾಗಿ ಉತ್ತರ ಎರಡಕ್ಕೂ ಅನ್ವಯಿಸಿಕೊಡ್ತಾ ಇದ್ದೇನೆ. ಪ್ರಾರಂಭದಲ್ಲಿ ಶ್ರೀಮತಿ ಸರೋಜಾ ಅವರ ಪ್ರಶ್ನೆಯನ್ನು ಗಮನಿಸಿ, ಆನಂತರ ನಿಧಾನವಾಗಿ ಸನ್ಮಾನ್ಯ ರಘುನಾಥ್ ಅವರ ಪ್ರಶ್ನೆಗೆ ವಿಸ್ತಾರವಾಗಿ ಉತ್ತರವನ್ನು ಕೊಡೋಣ. ದಯವಿಟ್ಟು ಗಂಭೀರವಾಗಿ ಗಮನಿಸಿ. ಆರಂಭ ಮಾಡೋಣವೇ? ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ, ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ, ಆದಿಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ರಘುನಾಥ್, ನಮಸ್ಕಾರ. ಪ್ರಶ್ನೆ ಕೇಳಿದ್ದೀರಿ. ಮೇಲ್ನೋಟಕ್ಕೆ ಬಹಳ ಒಳ್ಳೆಯ ಪ್ರಶ್ನೆ, ಬಹಳ ಗಂಭೀರವಾದ ಪ್ರಶ್ನೆ ಅಂತ ಅನ್ನಿಸುತ್ತೆ. ಆದರೆ ಗಂಭೀರವಾಗಿ ನೀವು ವಿಷಯವನ್ನು ಅಧ್ಯಯನ ಮಾಡಬೇಕು. ನಾರಾಯಣನೇ ಶ್ರೀರಾಮರಾಗಿ ಹುಟ್ಟಿರೋದು, ಆದರೆ ಏನು ಸಂದೇಹ ಇಲ್ಲ. ವಿಷ್ಣು ಪುತ್ರತ್ವಮಾಗಚ್ಛ ಕೃತ್ವಾತ್ಮಾನಂ ಚತುರ್ವಿಧಂ ಅಂತ ಬ್ರಹ್ಮ ಕೇಳಿದ್ದಾನೆ. ಪುತ್ರಕಾಮೇಷ್ಟಿಯ ಯಾಗ ಆಗ್ತಾ ಇರಬೇಕಾಗಿದ್ದರೆ ಆ ಹೋಮ ಧೂಮಗಳ ಮೇಲೆ ಹೋಗ್ತಾ ಇದ್ದಾಗ ಅಲ್ಲಿ ಬಂದಂಥ ವಿಷ್ಣುವನ್ನು ಬೇರೆ ದೇವತೆಗಳೆಲ್ಲ ಸುತ್ತುಗಟ್ಟಿದ್ದಾರೆ, ಪ್ರಾರ್ಥನೆ ಮಾಡಿದ್ದಾರೆ. ಹೀಗಾಗಿ ವಿಷ್ಣುವೇ ಶ್ರೀರಾಮರಾಗಿ ಅವತರಿಸಿದ್ದಾರೆ. ಅಂದಮೇಲೆ ಶ್ರೀಮನ್ನಾರಾಯಣನ್ರಿ ಇಷ್ಟೆಲ್ಲ ಕಷ್ಟಪಟ್ಕೊಂಡು, ಇಷ್ಟೆಲ್ಲ ಒದ್ದಾಡಿಕೊಂಡು, ಸೇತುವೆ ಕಟ್ಕೊಂಡು ಕಷ್ಟಪಡಬೇಕಾಯ್ತಾ? ನಾರಾಯಣ ಬಾಯಿಲಿ ಅಂತ ಗರುಡನನ್ನು ಹತ್ಕೊಂಡು ಸಮುದ್ರ ಹಾರ್ಕೊಂಡು ಬಂದ್ಬಿಡ್ಬೋದಾಯಿತು? ಇಲ್ಲ. ಜನಸಾಮಾನ್ಯರು ಸಮುದ್ರವನ್ನು ದಾಟುವುದು ಹೇಗೋ ಅದೇ ರೀತಿ ಪ್ರಯತ್ನ ಪಟ್ಟರು. ಅವರು ಕಷ್ಟಪಟ್ಟರು. 3 ದಿವಸ ಉಪವಾಸ ಇದ್ದರು, ಸಮುದ್ರದ ಪ್ರಾರ್ಥನೆ ಮಾಡಿದರು. ಕೊನೆಗೆ ಸಿಟ್ಟು ಮಾಡಿಕೊಂಡಾಗ ಸಮುದ್ರ ಒಂದು ಕಾಲಿಗೆ ಬಿದ್ದಿರಬಹುದು. ಆದರೆ 3 ದಿವಸಗಳ ಕಾಲ ಉಪವಾಸ ವ್ರತದಲ್ಲಿ ಇದ್ದು ಸಮುದ್ರನ ಮುಂದೆ ಕೈ ಕಟ್ಟಿ ಕುಳಿತುಕೊಂಡ್ಬಿಟ್ರಲ್ಲಪ್ಪ ನಾರಾಯಣ.
ಅಥವಾ ಸುದರ್ಶನ ಚಕ್ರವನ್ನು ಕರೆದು ಹೋಗು ಆ ರಾವಣನ ತಲೆ ತಗೊಂಡ್ಬಾ ಅಂತ ಹೇಳಿಬಿಡಬಹುದಾಗಿತ್ತು ನಾರಾಯಣ. ಏನು ಬೇಕಾದ್ರೂ ಮಾಡ್ಬೋದಾಗಿತ್ತಲ್ರಿ ನಾರಾಯಣನಾಗಿ. ಹಾಗೆ ಮಾಡಲಿಲ್ಲ. ಅದೇ ಶ್ರೀಕೃಷ್ಣ ಈ ಜಾಗದಲ್ಲಿ ಇದೆಲ್ಲ ಮಾಡಿಬಿಡ್ತಾ ಇದ್ದ, ಅಂದ್ಬಿಡ್ತಾ ಇದ್ದ, ಏನು ಬೇಕಾದ್ರೂ ಆಗ್ಬಿಡ್ಬೋದು. ಇಲ್ಲ, ರಾಮರ ಸಂಹಿತೆ ಬೇರೆ. ಮಾನುಷಂ ಮನ್ಯೇ, ಕೊನೆಯಲ್ಲಿ ಬ್ರಹ್ಮಾದಿ ದೇವತೆಗಳೆಲ್ಲ ಪ್ರತ್ಯಕ್ಷರಾಗಿ ಶ್ರೀರಾಮರನ್ನು ಕೊಂಡಾಡಿದಾಗ ಶ್ರೀರಾಮ ಹೇಳೋದು, ಇಲ್ಲ ನಾನು ಮನುಷ್ಯ ಮಾತ್ರ, ನಾನು ದಶರಥನ ಮಗ ಅಷ್ಟೇ, ಮಾನುಷಂ ಮನ್ಯೆ, ನಾನು ಬರೀ ಮನುಷ್ಯ ಅಂತಲೇ ಹೇಳ್ತಾರೆ ಅವರು. ಸುಮ್ಮನೆ ಹೇಳಿದ್ದಲ್ಲ ಅದೆಲ್ಲನೂ. ಶ್ರೀರಾಮರು ನಾರಾಯಣನಾಗಿ ಬರಲಿಲ್ಲ, ರಾಮರಾಗಿ ಬಂದಿದ್ದಾರೆ. ರಾಮಾವತಾರವಾಗಿದೆ. ಆಗ ಅವರು ಮನುಷ್ಯರು. ಮನುಷ್ಯನ ಮಿತಿಯಲ್ಲಿ ಹೇಗೆ ಪ್ರವರ್ತಿಸಬೇಕೋ ಹಾಗೆ ವರ್ತಿಸ್ತಾರೆ ಅವರು. ಎಲ್ಲರೂ ಊಟ ಮಾಡಿದಾಗ ಊಟ ಮಾಡ್ತಾರೆ, ಎಲ್ಲರೂ ಸಿಟ್ಟು ಮಾಡ್ಕೊಂಡಾಗ ಅವರು ಸಿಟ್ಟು ಮಾಡ್ಕೊಳ್ತಾರೆ, ಎಲ್ಲರೂ ನಕ್ಕಾಗೆ ಅವರೂ ನಗ್ತಾರೆ. ಎಲ್ಲರಿಗೂ ಒಬ್ಬ ಹೆಂಡತಿ ಇರುವಂತೆ ಅವ್ರಿಗೂ ಒಬ್ಬ ಹೆಂಡತಿ ಇದ್ದಾಳೆ. ಆಕೆಯನ್ನು ಎಲ್ಲರೂ ಕೂಡಿದ ಹಾಗೆ ಕೂಡ್ತಾರೆ. ಅವರಿಬ್ಬರು ಮಕ್ಕಳು ಹುಟ್ಟುತ್ತಾರೆ. ಅಲ್ಲಪ್ಪ, ಮನುಷ್ಯರು ಮಾಡುವ ಎಲ್ಲ ಕಾರ್ಯಗಳನ್ನೂ ಮನುಷ್ಯರಾದ ಶ್ರೀರಾಮರು ಮಾಡ್ತಾ ಇದ್ದಾಗ ಇದನ್ನು ಯಾಕೆ ಮಾಡಬಾರ್ದು? ಅವ್ರಿಗೂ ಬೇಜಾರಾಗುತ್ತೆ, ಅವ್ರಿಗೂ ಚಿಂತೆ ಇರುತ್ತೆ. ಯಾಕೆ ಇನ್ನೂ ರಾವಣನನ್ನು ಸಾಯಿಸೋಕ್ಕಾಗ್ತಿಲ್ವಲ್ಲ ನಾನು ಕಲ್ತಿರತಕ್ಕಂಥ ಮಂತ್ರಾಸ್ತ್ರಗಳಿಂದ ಅನ್ನತಕ್ಕಂಥ ಧಾವಂತ ಇರುತ್ತೆ. ಅದಕ್ಕೆ ಅವರು ಋಷಿಗಳಿಗೆ ಬೆಲೆ ಕೊಡ್ತಕ್ಕಂಥವ್ರು. ಅಗಸ್ತ್ಯರಿಗೆ ಬೆಲೆ ಕೊಟ್ಟಿದ್ದಾರೆ. ಇಷ್ಟಕ್ಕೂ ರಾಮರೇನು ಕರೀಲಿಲ್ಲ, ಅಗಸ್ತ್ಯರೇ ಬಂದರು, ಬಂದು ಹೇಳಿಕೊಟ್ರು. ರಾಮ ರಾಮ ಮಹಾಬಾಹೋ ಶೃಣು ಗುಹ್ಯಂ ಸನಾತನಂ. ಆತನೇ ಸನಾತನ, ಆತನಿಗೆ ಯಾಕೆ ನೀವು ಕೇಳೋ ಪ್ರಶ್ನೆ. ಆದರೆ ಸನಾತನನಾಗಿರತಕ್ಕಂಥ ಶ್ರೀಮನ್ ಮಹಾವಿಷ್ಣು ತಾತ್ಕಾಲಿಕವಾಗಿರತಕ್ಕಂಥ ರಾಮದೇಹವನ್ನು ತೆಗೆದುಕೊಂಡು ಆ ದೇಹದ ಮಿತಿಯಲ್ಲಿ ಏನೇನು ಮಾಡಬಹುದೋ ಅದನ್ನು ಮಾಡಿದ್ದಾನೆ. ಆ ದೇಹದ ಮಿತಿಯಲ್ಲಿ ಸುದರ್ಶನವನ್ನು ಕರೆಯೋಕ್ಕಾಗಲ್ಲ ಅವರಿಗೆ, ನೆನಪಿಟ್ಕೊಳ್ಳಿ. ಕೃಷ್ಣ ಆದರೆ ಅದನ್ನು ಮಾಡ್ತಾನೆ, ರಾಮರಾಗ ಮಾಡಲ್ಲ. ಯಾಕೆ ಅಂದರೆ ಅವರು ಆ ಅವತಾರದಲ್ಲಿ ಮನುಷ್ಯನಾಗಿರತಕ್ಕಂತಹವನು ಮನುಷ್ಯನ ಮಿತಿಯಲ್ಲಿ ಎಷ್ಟರ ಮಟ್ಟಿಗೆ ಹೋರಾಡಬಹುದು, ಧಾರ್ಮಿಕ ಮಿತಿಯಲ್ಲಿ ಅನ್ನುವುದನ್ನು ತೋರಿಸತಕ್ಕಂಥದ್ದೇ ಅವರ ನಿರ್ಣಯ. ಹೀಗಾಗಿ ಅವರು ಮಾನವೋತ್ತಮರಾದರು, ಪುರುಷೋತ್ತಮರಾದರು, ಪುರುಷರಲ್ಲಿ ಉತ್ತಮ ಅನ್ನುವ ಬಿರುದಿಗೆ ಪಕ್ಕಾದರು. ಅದು ಕಾರಣ ಯಾಕೆ ನಾರಾಯಣನಾಗಿದ್ದರೂ ಇಷ್ಟೆಲ್ಲ ಕಷ್ಟಪಟ್ಟು ಆದಿತ್ಯ ಹೃದಯವನ್ನು ಕಲಿತು ಅದರ ಸಹಾಯ ತಗೋಬೇಕಾಗಿತ್ತು. ರಾಮರಾಗಿದ್ದಾಗ ತಗೊಳ್ಳೇಬೇಕಾಗಿತ್ತು. ವೈಕುಂಠದಲ್ಲಿ ವಿಷ್ಣುವಾಗಿ ಕೂತ್ಕೊಂಡಿದ್ದಾಗ ಸೂರ್ಯನೇ ಬಂದು ನಮಸ್ಕಾರ ಮಾಡಬಹುದು, ಆ ಮಾತು ಬೇರೆ. ಆದರೆ ಇಲ್ಲಿ ಹಾಗಲ್ಲ. ಇದೆಲ್ಲದರ ಜೊತೆಗೆ ಗಮನಿಸಲೇಬೇಕಾದಂಥ ಮತ್ತೊಂದು ಮುಖ್ಯವಾದ ವಿಷಯ ಅಂದರೆ, ಹೌದು ಕೃಷ್ಣ ಅದೆಲ್ಲ ಮಾಡಲಿಕ್ಕಾಗತ್ತೆ, ರಾಮ ಯಾಕೆ ಮಾಡೋಕ್ಕಾಗಲ್ಲ, ರಾಮರು ಮಾಡಬಹುದಲ್ಲ ಅಂತ ಏನಾದರೂ ಶಂಕೆ ಇದ್ದರೆ ಈ ಮುಂದಿನ ವಿವರಣೆಯನ್ನು ಕೇಳಬೇಕು. ಶ್ರೀರಾಮರು ದೈವದಂತೆ ವರ್ತಿಸುವುದಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಅಂದರೆ ರಾವಣನ ಸಂಹಾರ ಆಗಬೇಕಾದ್ದು ಕೇವಲ ಮನುಷ್ಯನಿಂದ. ರಾವಣ ಬ್ರಹ್ಮನಿಂದ ವರವನ್ನು ಕೇಳಿದಾಗ ಆತ ಹೇಳಿದ ಅವ್ರು ಕೊಲ್ಲಬಾರ್ದು, ಇವ್ರು ಕೊಲ್ಲಬಾರ್ದು, ಹಾಗೆ ಮಾಡಬಾರ್ದು, ಹೀಗೆ ಎಲ್ಲ ಹೇಳಿಬಿಟ್ಟು ಅಯ್ಯೋ ಬೇಕಾದ್ರೆ ಮನುಷ್ಯ ಕೊಂದರೆ ಕೊಲ್ಲಿ ಅಂದ್ಬಿಟ್ಟು. ಅವನು ಹುಳು, ಅವನು ನರಮ, ಅವನು ಏನು ಮಾಡ್ತಾನೋ ಅವನು ನಾನು ಲೆಕ್ಸಲ್ಲ, ಅವನು ಬೇಕಾದ್ರೆ ಕೊಲ್ಲಿ, ತಥಾಸ್ತು ಅಂದ ಬ್ರಹ್ಮ. ಹೀಗಾಗಿ ರಾವಣನ ಸಂಹಾರ ಆಗಲಿಕ್ಕೆ ಇದ್ದಂಥ ಒಂದೇ ನೆವ ಅಂದರೆ ಮನುಷ್ಯನೇ ಸಾಯಿಸಬೇಕು. ಹೀಗಾಗಿ ರಾಮರು ಮನುಷ್ಯರಾಗೇ ಇರಬೇಕು. ಮನುಷ್ಯನ ಮಿತಿಯನ್ನು ಮೀರಿ ಅತಿಮಾನುಷ ಶಕ್ತಿ ಪ್ರದರ್ಶನ ಮಾಡೋ ಹಾಗಿಲ್ಲ. ಅದು ಕಾರಣ ಶ್ರೀರಾಮರು ಮನುಷ್ಯರೇ ಆಗಿದ್ದರು. ಅವರು ಸರಯೂ ನದಿ ಪ್ರವೇಶ ಮಾಡತಕ್ಕ ಕ್ಷಣದ ತನಕ ಅವರು ಮನುಷ್ಯರೇ.
ದೈವಾಂಶ ಸಂಭೂತರು ಅನ್ನೋದು ಬೇರೆ, ನಾರಾಯಣನ ಅಂಶ ಅದರೊಳಗಿತ್ತು ಅನ್ನೋದು ಬೇರೆ, ಆದರೆ ಅದನ್ನು ಅವರು ಬಳಸ್ತಾ ಇರಲಿಲ್ಲ. ಅದು ಕಾರಣ ಶ್ರೀರಾಮರು ನಾರಾಯಣನ ಅಂಶವೇ ಆಗಿದ್ದರು, ನಾರಾಯಣನ ಶಕ್ತಿಯೆಲ್ಲ ಅವರಲ್ಲಿ ಇದ್ದಿರಬಹುದಾದರೂ ಅವರು ಹಾಗೆಲ್ಲ ಮನುಷ್ಯನ ಮಿತಿಯನ್ನು ಮೀರಿ ಏನೋ ಒಂದು ಮಂತ್ರ ಹಾಕೋದು ಅಥವಾ ಯಾರನ್ನೇನು ಕೇಳೋದು, ನಾನೊಂದು ಬಾಣ ಬಿಡ್ತೀನಿ ಅವನು ಹೋಗಿ ಸಾಯಿಸ್ತಾ, ಅದೆಲ್ಲ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಮಸ್ಕಾರ ಗುರುಗಳೇ, ನಮಸ್ಕಾರ. ನನ್ನದೊಂದು ಪ್ರಶ್ನೆ. ರಾಮನ ಆದರ್ಶವನ್ನು ಇಂದಿನ ದಿನಗಳಲ್ಲಿ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಸಾಧ್ಯವೇ?